Hello everyone, welcome to ಸನ್ಮಾರ್ಗ ಕ್ಲಾಸಸ್. ಪರಿಮಾಣಗಳ ಹೋಲಿಕೆ ಅಧ್ಯಾಯದ 47ನೇ ಪ್ರಶ್ನೆಯನ್ನ ಗಮನಿಸಿ. ಒಂದು ಅಂಗಿಯ 4% ಲಾಭ ಮತ್ತು 5% ಲಾಭಗಳ ಮಾರಾಟದಲ್ಲಿನ ವ್ಯತ್ಯಾಸದ ಬೆಲೆಯು 6 ರೂಪಾಯಿ ಆಗಿದೆ. ಅಂಗಿಯ ನಮೂದಿತ ಬೆಲೆ ಹಾಗೂ 2 ಅಂಗಿಯ ಮಾರಾಟದ ಬೆಲೆಗಳನ್ನ ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಓಕೆ, ಸೊ ಇಲ್ಲಿ ಮೊದಲನೇದಾಗಿ ನಾವು ಅಂಗಿಯ ಮಾರಾಟದಲ್ಲಿ 4% ಲಾಭ ಹಾಗೂ 5% ಲಾಭಗಳ ನಡುವಿನ ವ್ಯತ್ಯಾಸವು ಎಷ್ಟಿದೆ ಹೇಳಿ? 6 ರೂಪಾಯಿ ಆಗಿದೆ. ಹಾಗಾದ್ರೆ ಅಂಗಿಯ 2 ಮಾರಾಟ ಬೆಲೆಯನ್ನ ನಾವು ಕಂಡುಹಿಡಿಬೇಕಾಗತ್ತೆ. ಸೊ ಇಲ್ಲಿ ಮೊದಲನೇದಾಗಿ ಅಂಗಿಯ ಅಸಲು ಬೆಲೆಯನ್ನ ನಾವು ಎಕ್ಸ್ ಅಂತ ಇಟ್ಕೊಳ್ಳೋಣ. ಓಕೆ, ಸೊ ಅಂಗಿಯ ಅಸಲು ಬೆಲೆ ಕಾಸ್ಟ್ ಪ್ರೈಸ್ ಹೇಗಿರ್ಲಿ ಎಕ್ಸ್ ಅಂತ ತಗೊಳ್ಳೋಣ. ಓಕೆ, ಸೊ ಈಗ ಮೊದಲನೇದಾಗಿ 4% ಲಾಭದ ಸಂದರ್ಭದಲ್ಲಿ, ಸೊ 4% ಲಾಭ, ಸೊ ಆಗ ಮಾರಾಟದ ಬೆಲೆ, ಸೊ ಸೆಲ್ಲಿಂಗ್ ಪ್ರೈಸ್ SP1 ಅಂತ ತಗೊಳ್ಳೋಣ. ಸೊ ಸೆಲ್ಲಿಂಗ್ ಪ್ರೈಸ್ ಇಸ್ ಈಕ್ವಲ್ ಟು ಏನ್ ಹೇಳಿ? ಅಸಲು ಬೆಲೆಯ 4% ಆಗತ್ತೆ. ಓಕೆ, ಸೊ 4% ಲಾಭ ಆಗಿದೆ. ಸೊ ಹಾಗಾದ್ರೆ ಸೆಲ್ಲಿಂಗ್ ಪ್ರೈಸ್ ಈಸ್ ಈಕ್ವಲ್ ಟು ಏನಾಗುತ್ತೆ ಹೇಳಿ? 104 ಡಿವೈಡೆಡ್ ಬೈ 100 ಇಂಟು ಎಕ್ಸ್ ಅಲ್ವಾ? ಸೊ ಇದೆಷ್ಟಾಗುತ್ತೆ? 1.04 ಎಕ್ಸ್ ಬರುತ್ತೆ. ಸೊ ಅದೇ 5% ಲಾಭದ ಸಂದರ್ಭದಲ್ಲಿ, 5% ಲಾಭದ ಸಂದರ್ಭ, ಸೊ ಸೆಲ್ಲಿಂಗ್ ಪ್ರೈಸ್ ಏನಾಯ್ತು ಅಂಗಿದು? 105%. ಸೊ 105 ಡಿವೈಡೆಡ್ ಬೈ 100 ಇಂಟು ಎಕ್ಸ್ ಈಸ್ ಈಕ್ವಲ್ ಟು 1.05 ಎಕ್ಸ್ ಬರುತ್ತೆ. ಸೊ ಈಗ ಅವುಗಳ ನಡುವಿನ ವ್ಯತ್ಯಾಸವನ್ನ ನೋಡ್ಬೇಕು. ಸೊ ವ್ಯತ್ಯಾಸ, ಸೊ ಸೆಲ್ಲಿಂಗ್ ಪ್ರೈಸ್ ಆಫ್ 5% ಲಾಭದ ಸಂದರ್ಭದಲ್ಲಿ ಮೈನಸ್ 4% ಲಾಭದ ಸಂದರ್ಭದಲ್ಲಿ. ಸೊ ಇದರ ಡಿಫರೆನ್ಸ್ ಎಷ್ಟು ಹೇಳಿದಾರೆ ಅವರು? 6 ರೂಪಾಯಿ ಅಂತ ಹೇಳಿದ್ದಾರೆ. ಸೊ ಹಾಗಾದ್ರೆ ಇಲ್ಲಿ 1.05x ಮೈನಸ್ 1.04x ಈಸ್ ಈಕ್ವಲ್ ಟು 6. ಸೊ 1.05 ಮೈನಸ್ 1.04, ಸೊ 0.01x ಈಸ್ ಈಕ್ವಲ್ ಟು 6 ಆಗುತ್ತೆ. ಸೊ x ಈಸ್ ಈಕ್ವಲ್ ಟು 6 ಡಿವೈಡೆಡ್ ಬೈ 0.01. ಸೊ ಹಾಗಾದ್ರೆ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ 600 ರೂಪಾಯಿ ಬರುತ್ತೆ. ಸೊ ಇದು ಅಂಗಿಯ ಅಸಲು ಬೆಲೆ ಆಯ್ತು. ಓಕೆ, ಸೊ ಇದು 600 ರೂಪಾಯಿ ಅಂಗಿಯ ಅಸಲು ಬೆಲೆ. ಓಕೆ, ಸೊ ಈಗ ಮಾರಾಟದ ಬೆಲೆ, ಸೊ ಯಾವಾಗ 4% ಲಾಭ ಆದಾಗ ಎಷ್ಟು ಅನ್ನೋದನ್ನ ಫೈಂಡ್ ಔಟ್ ಮಾಡ್ಬೇಕೀಗ. ಸೊ ಸೆಲ್ಲಿಂಗ್ ಪ್ರೈಸ್ ಎಷ್ಟಾಗತ್ತೆ? ಇದು 600 ರೂಪಾಯಿ ಗುಣಿಸು ಎಕ್ಸ್ ಬಂದಿದೆ ಅಲ್ವಾ ನಮ್ಗೆ? ಸೊ ಎಕ್ಸ್ 600 ಇಂಟು 104 ಡಿವೈಡೆಡ್ ಬೈ 100. ಸೊ ಇದು 0 ಕ್ಯಾನ್ಸಲ್ ಆಗತ್ತೆ. ಸೊ ಇಸ್ ಈಕ್ವಲ್ ಟು 624 ರೂಪಾಯಿ ಆಯ್ತು. ಸೊ 4% ಲಾಭ ಇದ್ದಾಗ, ಸೊ 5% ಲಾಭ ಇದ್ದಾಗ ಮಾರಿದ ಎಷ್ಟಾಯ್ತು ಹಾಗಾದ್ರೆ? 600 ಇಂಟು 105 ಡಿವೈಡೆಡ್ ಬೈ 100. 0 ಕ್ಯಾನ್ಸಲ್ ಆಗುತ್ತೆ. ಇಸ್ ಈಕ್ವಲ್ ಟು 630 ರೂಪಾಯಿ. ಓಕೆ, ಸೊ ಹಾಗಾದ್ರೆ ಅಂಗಿಯ 2 ಮಾರಾಟ ಬೆಲೆಗಳು ಕ್ರಮವಾಗಿ 624 ರೂಪಾಯಿ ಹಾಗೂ 630 ರೂಪಾಯಿ ಆಗತ್ತೆ ಅಲ್ವಾ? ಸೊ ಅದರ ನಮೂದಿತ ಬೆಲೆ ಎಷ್ಟಾಯ್ತು ಹಾಗಾದ್ರೆ? 600 ರೂಪಾಯಿ ಇತ್ತು. ಸೊ 5% ಲಾಭಕ್ಕೆ ಮಾರಿದಾಗ 630ಕ್ಕೆ ಕೊಟ್ಟಿದ್ದಾನೆ. 4% ಲಾಭಕ್ಕೆ ಮಾರಿದಾಗ 624 ರೂಪಾಯಿಗೆ ಕೊಟ್ಟಿದ್ದಾನ ಅವನು. ಓಕೆ, ಥ್ಯಾಂಕ್ ಯು.